Hi guys, welcome back to my YouTube channel. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ಒಂದು ಬ್ಯೂಟಿ ಟಿಪ್ನ ನೋಡೋಣ, ಓಕೆನಾ? ಸೊ ತುಂಬ ದಿನ ಆಗಿತ್ತು ನಾನು ಬ್ಯೂಟಿ ಟಿಪ್ನ ಎಲ್ಲ ಶೇರ್ ಮಾಡಿ. ಸೊ ಬ್ಯೂಟಿ ಟಿಪ್ನ ನೋಡೋಣ, ಅದು ಏನು ವಿಡಿಯೋ ಅಂತ ಡೆಫಿನೆಟ್ಲಿ ನಾನು ಹೇಳ್ತೀನಿ. ಸೊ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರುತ್ತೆ, ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಕಂಟಿನ್ಯೂಸ್ ಆಗಿ ಎಂಡ್ ತನಕ ವಿಡಿಯೋ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಸೊ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನನ್ನ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಅವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಮೋಜು ಮತ್ತು ಜೋಶಲ್ಲಿ ಕೂಡ ನಾನು ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಅಂತಂದರೆ ಎಸ್ ಅಫ್ಕೋರ್ಸ್ ನಿಮಗೆ ನಾನು ಆವಾಗಲೇ ಹೇಳ್ದಂಗೆ ಬ್ಯೂಟಿ ಟಿಪ್ ಮೇಲೆ ಇರುತ್ತೆ. ಆ್ಯಂಡ್ ನನ್ನ ಪ್ರೀವಿಯಸ್ ವಿಡಿಯೋ ನೀವು ನೋಡಿರ್ಬೋದು. ಸೊ ಲೈಕ್ ವಿಂಟರ್ ಸೀಸನ್ಗೆ ನಾವು ಎಷ್ಟು ಪ್ರಿಕಾಷನ್ಸ್ ತೊಗೋಬೇಕು ನಮ್ಮ ಸ್ಕಿನ್ಗೆ. ಸೊ ಇಟ್ಸ್ ಅ ವೆರಿ ಮಸ್ಟ್. ಬಾಡಿ ಲೋಷನ್ ಆಗಿರ್ಬೋದು, ಲೈಕ್ ಮಾಯಿಶ್ಚರೈಸರ್ ಆಗಿರ್ಬೋದು, ನಮ್ಮ ಫೇಸ್ ಸ್ಕಿನ್ ಆ್ಯಂಡ್ ಆ್ಯಸ್ ವೆಲ್ ಆಸ್ ನಮ್ಮ ಬಾಡಿ ಸ್ಕಿನ್ನ ಕೂಡ ತುಂಬ ನೀಟಾಗಿ ಇಟ್ಕೋಬೇಕಾಗತ್ತೆ ಆ್ಯಂಡ್ ಮೇಂಟೈನ್ ಮಾಡಬೇಕಾಗತ್ತೆ ಅಲ್ವಾ, ಸ್ಪೆಷಲಿ ಈ ವಿಂಟರ್ ಸೀಸನ್ಗೆ. ಸೊ ಇವತ್ತಿನ ನಾವು ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತಂದರೆ ಎಸ್ ಅಫ್ಕೋರ್ಸ್ ಸೊ ವ್ಯಾಸ್ಲಿನ್ ಬಾಡಿ ಲೋಷನ್ ಬಗ್ಗೆ ಮಾತಾಡೋಣ. ಸೊ ಇದರ ನಾನು ರಿವ್ಯೂ ಕೊಡ್ತಾ ಇದ್ದೀನಿ ಇವತ್ತು. ಸೊ ಅಫ್ಕೋರ್ಸ್ ರಿವ್ಯೂ ವಿಡಿಯೋ ಆಗಿರುತ್ತೆ ಇವತ್ತಿನ ವಿಡಿಯೋ. ಸೊ ನಾನು ತುಂಬ ದಿವಸದಿಂದ ಯೂಸ್ ಮಾಡ್ತಿರುವಂಥದ್ದು ಪ್ರಾಡಕ್ಟು ಸೊ ವ್ಯಾಸ್ಲಿನ್ ಬಾಡಿ ಲೋಷನು, ಅದು ಈ ಯೆಲ್ಲೋ ಬಾಟಲ್. ಸೊ ಡೀಪ್ ಮಾಯಿಶ್ಚರೈಸರ್. ಸೊ ಇದು ಹೇಗೆ ವರ್ಕೌಟ್ ಆಗುತ್ತೆ, ಇದು ವರ್ತಾ ಅಥವಾ ಬೇರೆ ಲೈಕ್ ಇವಾಗ ಆಬ್ವಿಯಸ್ಲಿ ವೈಟ್ನಿಂಗ್ ಮಾಡುವಂಥದ್ದು ಇನ್ನೊಂದಿದೆ, ಇನ್ನೊಂದು ಕೋಕೋ ಬಟರ್ ಅಂತ ಇನ್ನೊಂದಿದೆ, ಬ್ರೌನು ಆ್ಯಂಡ್ ವೈಟ್ನಿಂಗ್ದು ಅದು ಪಿಂಕು. ಸೊ ಯಾವುದು ಬೆಟರ್, ಯಾವುದು ತುಂಬ ಚೆನ್ನಾಗಿರುತ್ತೆ ಅನ್ನೋದು ನಾನು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಸೊ ನನಗೆ ಯಾವುದು ಸೂಟಬಲ್ ಆಗ್ತದೆ ಬೆಸ್ಟ್ ಅಂತ ಹೇಳಿ ಸೊ ನಾನು ರಿವ್ಯೂ ಕೊಡ್ತಿರೋದು. ಆ್ಯಂಡ್ ಡೆಫಿನೆಟ್ಲಿ ಎಸ್ ಅಫ್ಕೋರ್ಸ್ ಸೊ ವ್ಯಾಸ್ಲಿನ್ ಹೇಳೋ ಬೇರೆ ಮಾತೇ ಇಲ್ಲ. ವ್ಯಾಸ್ಲಿನ್ ಜೆಲ್ಲಿ, ಪೆಟ್ರೋಲಿಯಂ ಜೆಲ್ಲಿ ಆಗಿರ್ಬೋದು ಅಥವಾ ಬಾಡಿ ಲೋಷನ್ ಆಗಿರ್ಬೋದು, ವ್ಯಾಸ್ಲಿನ್ ಆಲ್ವೇಸ್ ಸ್ಟ್ಯಾಂಡ್ಸ್ ಫಸ್ಟ್. ಸೊ ಏನೂ ಡ್ಯಾಮೇಜಿಂಗ್ ಆಗಲ್ಲ ಅಥವಾ ಏನು ನಮಗೆ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ. ಲೈಕ್ ನಾವು ವ್ಯಾಸ್ಲಿನ್ ಅಫ್ಕೋರ್ಸ್ ನಾವು ಲಿಪ್ಪಿಗೆ ನಾವು ಯೂಸ್ ಮಾಡ್ತೀವಿ. ಸೊ ವ್ಯಾಸ್ಲಿನ್ ಯಾವುದೇ ಪ್ರಾಡಕ್ಟ್ ಆಗಿರೋ ನನಗೆ ಯಾವುದೇ ರೀತಿ ನನಗೆ ಸೈಡ್ ಎಫೆಕ್ಟ್ಸ್ ಇಲ್ಲಿ ತನಕ ನನಗೆ ಕಾಣಿಸಿಲ್ಲ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದ ಬಾಡಿ ಲೋಷನ್, ಈ ಡೀಪ್ ಮಾಯಿಶ್ಚರೈಸರ್ ಈ ಸ್ಪೆಷಲಿ ಯೆಲ್ಲೋ ಬಾಟಲ್ ನಾನು ಯಾಕೆ ಸೆಲೆಕ್ಟ್ ಮಾಡಿದ್ದೀನಿ ಅಂತಂದರೆ ಎಸ್ ಅಫ್ಕೋರ್ಸ್ ಇದಕ್ಕಿಂತ ಮುಂಚೆ ನಾನು ಆ ಪಿಂಕ್ ಬಾಟಲ್ ಬರುತ್ತಲ್ಲ ವೈಟ್ನಿಂಗ್ದು, ಸೊ ಅದನ್ನು ಯೂಸ್ ಮಾಡ್ತಿದ್ದೆ. ಎಸ್ ಅಫ್ಕೋರ್ಸ್ ಇನ್ಸ್ಟೆಂಟಾಗಿ ಕೊಡ್ತಿತ್ತು, ಇಲ್ಲ ಅಂತ ಹೇಳ್ತಿರಲಿಲ್ಲ, ಬಟ್ ನಂಗೆ ಅಷ್ಟೊಂದು ಅದು ಮಾಯಿಶ್ಚರೈಸ್ ಆಗ್ತಿತ್ತು ಅಂತ ನನಗೆ ಅನಿಸಿರಲಿಲ್ಲ. ಸೊ ಒಂದು ಸ್ವಲ್ಪ ಹಾಕಾದ್ಮೇಲೆ ಬಾಡಿ ಲೋಷನ್ ಹಾಕಾದ್ಮೇಲೆ ಅದು ಒಂದು 2-3 ಅವರ್ಸ್ ಆದಮೇಲೆ ಒಂಥರ ಡ್ರೈ ಅನಿಸೋದು ಸೊ ಇನ್ನೂ ಅಪ್ಲೈ ಮಾಡಬೇಕಾಗಿತ್ತು. ಸೊ ನಂಗೆ ಅದು ಅಷ್ಟು ನನಗೆ ಎಫೆಕ್ಟ್ ಕೊಟ್ಟಿಲ್ಲ. ಸೊ ಪ್ರಾಬಬ್ಲಿ ಸ್ಕಿನ್ ಟೈಪ್ ಡಿಫರ್ ಆಗುತ್ತಲ್ವಾ, ಸೊ ಅವ್ರವ್ರ ಸ್ಕಿನ್ ಟೈಪ್ಗೆ ಯಾವ ಥರ ಅವರಿಗೆ ಸೂಟಬಲ್ ಆಗುತ್ತೆ ಅಂಥೇಳಿ ಸೊ ಡೆಫಿನೆಟ್ಲಿ ನೀವುಗಳೇ ಟ್ರಯಲ್ ಆ್ಯಂಡ್ ಎರರ್ ಮಾಡಬೇಕು. ಸೊ ನನ್ನ ಬಾಡಿ ಸ್ಕಿನ್ಗೆ ನನಗೆ ಏನು ಸೆಟ್ ಆಗುತ್ತೆ ಅಂಥೇಳಿ ಆ ಬೇಸಿಸ್ ಮೇಲೆ ನಾನು ರಿವ್ಯೂ ಕೊಡ್ತಿರೋದು ಇದು. ಎಸ್ ಅಫ್ಕೋರ್ಸ್ ಸೊ ಈ ಬಾಟಲ್ನ ಯಾರೆಲ್ಲ ಯೂಸ್ ಮಾಡ್ತಿರೋ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಈ ಬಾಟಲ್ನ ರಿವ್ಯೂ ನಾನು ಈ ಬಾಟಲ್ ರಿವ್ಯೂ ಕೊಡ್ತಿರೋದು. ಆ್ಯಂಡ್ ಇದು ಕಮಿಂಗ್ ಬ್ಯಾಕ್ ಟು ದಿಸ್ ಪ್ರಾಡಕ್ಟ್ ಏನು ಅಂತಂದರೆ ಇದು ಅಫ್ಕೋರ್ಸ್ ಇದು ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮಾಯಿಶ್ಚರೈಸರ್, ನಿಜವಾಗ್ಲೂ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ಡೀಪ್ ಮಾಯಿಶ್ಚರೈಸ್ ಆಗುತ್ತೆ ಸ್ಕಿನ್ನು, ಹೌದು. ಆ್ಯಂಡ್ ಇದು ನಮಗೆ ಲೈಕ್ ಸ್ಕಿನ್ನಲ್ಲಿ ಹಾಕಿದ ತಕ್ಷಣ ಅಬ್ಸರ್ವ್ ಆಗುತ್ತೆ ಆ್ಯಂಡ್ ನಮಗೆ ಡ್ರೈನೆಸ್ ಕೊಡೋದಿಲ್ಲ. ಇದು ಮುಖ್ಯವಾಗಿ ನಾನು ನೋಡಿರುವಂಥದ್ದು. ಸೊ ಡ್ರೈನೆಸ್ ಕೊಡೋಲ್ಲ, ಲೈಕ್ ತುಂಬ ಕೇರಿಂಗ್ ಆಗಿರುತ್ತೆ. ಲೈಕ್ ತುಂಬ ಸೆನ್ಸಿಟಿವ್ ಸ್ಕಿನ್ಗೂ ಅಷ್ಟೇ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ತುಂಬ ಚೆನ್ನಾಗಿ ಪೆನಿಟ್ರೇಟ್ ಆಗುತ್ತೆ ಲೋಷನ್ ಎಲ್ಲನೂ. ಆ್ಯಂಡ್ ನಮಗೆ ಸ್ಟಿಕ್ಕಿ ಆಗಿರಲಿ ಅಥವಾ ಆಯಿಲಿ ಆಗೋದಾಗಿರಲಿ ನಮಗೇನು ಅನಿಸೋದೇ ಇಲ್ಲ. ನಿಮಗೆ ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ನಮ್ಗೆ ಅಷ್ಟೊಂದು ಏನು ಸ್ಟಿಕ್ಕಿ ಅಂತಲೂ ಅನ್ಸೋದಿಲ್ಲ ಆ್ಯಂಡ್ ಹೆವಿ ಕ್ರೀಮ್ ಅಂತಲೂ ಅನ್ಸೋದಿಲ್ಲ. ನೀವು ನೋಡ್ಬೋದು ನೀಟಾಗಿ ಅಬ್ಸರ್ವ್ ಆಗೋಗಿದೆ. ನನಗೆಲ್ಲೂ ನಂಗೆ ಸ್ಟಿಕ್ಕಿ ಅಂತಲೂ ಅನ್ಸೋದಿಲ್ಲ. ಲಾಂಗ್ ಟೈಮ್ ನಾನು ಮಾರ್ನಿಂಗ್ ನಾನು ಅಪ್ಲೈ ಮಾಡ್ಕೊಂಡು ಹೋದರೆ ನೋಡಿ ಎಷ್ಟು ನೀಟಾಗಿ ಅಬ್ಸರ್ವ್ ಆಗಿದೆ. ಸೊ ನಾನು ಮಾರ್ನಿಂಗ್ ಅಪ್ಲೈ ಮಾಡ್ಕೊಂಬಂದರೆ ಅಷ್ಟೇ, ನಾನು ನೆಕ್ಸ್ಟ್ ಡೇನೇ ನಾನು ಅಪ್ಲೈ ಮಾಡೋದು. ಇನ್ ಕೇಸ್ ನಾನು ಏನಾದರೂ ಬಾಡಿ ವಾಶ್ ಮಾಡಿದಾಗ ಸೊ ನಾನು ಇದನ್ನು ಇನ್ನೊಂದು ಸತಿ ಅಪ್ಲೈ ಮಾಡ್ಕೊಳ್ತೀನಿ ಈವ್ನಿಂಗ್ ಅಷ್ಟೇ. ಸೊ ಇಲ್ಲ ಅಂದರೆ ನನಗೆ ಈವ್ನಿಂಗ್ ತನಕ ತುಂಬಾ ಪ್ರೊಟೆಕ್ಟಿವ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಸೊ ಇನ್ ಕೇಸ್ ನಾನು ಏನಾದರೂ ಸಮ್ಮರ್ ಸೀಸನಲ್ಲಿ ಏನಾದರೂ ಆಚೆ ಕಡೆ ಹೋದಾಗ ನನಗೆ ಇನ್ನೊಂದು ಲೇಯರ್ ಏನಾದರೂ ಪ್ರೊಟೆಕ್ಷನ್ ಬೇಕು ಅಂದಾಗ ಎಸ್ ಅಫ್ಕೋರ್ಸ್ ನಾನು ಇನ್ನೊಂದು ಲೇಯರ್ನ ಡೆಫಿನೆಟ್ಲಿ ನಾನು ಹಾಕ್ಕೊಂಡು ಆಚೆ ಕಡೆ ಹೋಗ್ತೀನಿ. ತುಂಬ ಜಾಸ್ತಿ ಬಿಸಿಲಿದ್ದು ನನಗೆ ತುಂಬ ಲೈಕ್ ನನ್ನ ಸ್ಕಿನ್ಗೆ ಆಬ್ವಿಯಸ್ಲಿ ನಮಗೆ ಸ್ಕಿನ್ ಬರ್ನ್ ಆಗೋದಾಗಿರಲಿ ಅಥವಾ ನಮಗೆ
ಆ ಸೆನ್ಸೇಷನ್ ಗೊತ್ತಾಗುತ್ತಲ್ಲ, ಸೊ ಅವಾಗ ನೀವು ಡೆಫಿನೆಟ್ಲಿ ಇದನ್ನು ನೀವು ಅಪ್ಲೈ ಮಾಡ್ಕೋಬೋದು. ಓಕೆನಾ. ಆ್ಯಂಡ್ ಇದು ಬಂದು ಎಸ್ ಅಫ್ಕೋರ್ಸ್ ಇಟ್ಸ್ 48 hours ಲಾಂಗ್ ಲಾಸ್ಟಿಂಗ್. ಆ್ಯಂಡ್ ಇದರ ಪ್ರೈಸ್ ಬಂದು 90 rupees. ಇದು 100 ml ಎಸ್. ಸೊ ಚಿಕ್ಕ ಬಾಟ್ಲು, 90 ml ಬಾಟ್ಲ್ ಇದು 90 rupees ವರ್ತ್ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಅಫ್ಕೋರ್ಸ್ ನಾನು ಇದೇ ನಾನು ಬಾಟ್ಲ್ ಯೂಸ್ ಮಾಡ್ತಿರೋದು. ನಾನು ಬೇರೆದೆಲ್ಲ ಪ್ರಾಡಕ್ಟ್ ಟ್ರೈ ಮಾಡಿ. ಆ್ಯಂಡ್ ಇನ್ನೊಂದು ನಾನು ಹೇಳಿದ್ನಲ್ಲ ಕೋಕೋ ಬಟರ್ ಅನಿಸುತ್ತೆ, ಅದು ಬ್ರೌನ್ ಕಲರ್ ಇರುವಂಥದ್ದು. ನಂಗೆ ಅದು ತುಂಬಾ ಆಯಿಲ್ ಅಂತ ಅನಿಸ್ತು ನನ್ನ ಸ್ಕಿನ್ಗೆ. ಮೇ ಬಿ ನನ್ನ ಸ್ಕಿನ್ ಟೈಪ್ಗೆ ಅದು ಸೂಟ್ ಆಗಿಲ್ಲ, ಪ್ರಾಬಬ್ಲಿ ಬೇರೆಯವ್ರ ಸ್ಕಿನ್ ಟೈಪಿಗೆ ಅದು 100% ಸೂಟ್ ಆಗ್ಬೋದು, ನಾನು ಆವಾಗಲೇ ಹೇಳ್ದಂಗೆ. ಸೊ ಅದಕ್ಕೆ ನನಗೆ ಯಾವ ಸ್ಕಿನ್ ಸೂಟ್ ಆಗುತ್ತೆ, ಆ್ಯಂಡ್ ಮೇ ಬಿ ಇದನ್ನು ಕೂಡ ಬೇರೆಯವ್ರು ಯೂಸ್ ಮಾಡ್ತಿರ್ಬೋದು. ಸೊ ಈ ರಿವ್ಯೂ ಅವ್ರಿಗೆ ಸೂಟಬಲ್ ಆಗುತ್ತೆ, ಸೊ ರಿಲೇಟ್ ಮಾಡ್ಕೋಬೋದು. ಆ್ಯಂಡ್ ಆ ಬಾಟಲು ನಂಗೆ ತುಂಬಾ ಆಯಿಲಿ ಅಂತ ಅನ್ನಿಸ್ತು, ತುಂಬ ಸ್ಟಿಕ್ಕಿ ಅಂತ ಅನ್ನಿಸ್ತು. ಸೊ ನನಗೆ ಅದು ಅಷ್ಟು ಸೂಟ್ ಆಗಿಲ್ಲ. ಸೊ ಅದಕ್ಕೆ ನಾನು ಇದನ್ನೇ ನಾನು ಕಂಟಿನ್ಯೂ ಮಾಡ್ತೀನಿ. ಎಸ್ ಅಫ್ಕೋರ್ಸ್ ನಾನು ಯಾವುದೇ ಒಂದು ಪ್ರಾಡಕ್ಟ್ ತೊಗೊಂಡ್ರೆ ಫಸ್ಟ್ ಚಿಕ್ಕದಾಗಿ ನಾನು ತೊಗೊಂಡು ಟ್ರೈ ಮಾಡೋದು. ಆ್ಯಂಡ್ ಅದಾದಮೇಲೆ ನನಗೆ ಸೂಟೇಬಲ್ ಆದರೆ ಮಾತ್ರ ನಾನು ದೊಡ್ಡ ಪ್ರಾಡಕ್ಟ್ಸ್ಗೆ ಹೋಗೋದು. ಮೇ ಬಿ ಇದು ನನ್ನ 4th ಇಲ್ಲ 5th ಬಾಟ್ಲ್ ಅಂತ ಅನಿಸುತ್ತೆ. ಸೊ ನನಗೆ ತುಂಬಾ ಸೂಟಬಲ್ ಆಗಿ ತುಂಬಾ ಚೆನ್ನಾಗಿ ವರ್ಕೌಟ್ ಆಗ್ತಿದೆ. ನನಗೆ ಎಲ್ಲೂ ಡ್ರೈನೆಸ್ ಅಂತ ಅನಿಸಿಲ್ಲ, ಇಲ್ಲ ನನಗೆ ರ್ಯಾಷಸ್ ಬರೋದಾಗಿರಲಿ ಅಥವಾ ನನಗೆ ಏನಾದರೂ ಗುಳ್ಳೆಗಳು ಬರೋದು, ಸೊ ಈ ಥರದ್ದೇನು ಎಫೆಕ್ಟ್ ಏನೂ ಆಗಿಲ್ಲ. ಸೊ ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನನಗೆ. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ದಿಸ್ ಪ್ರಾಡಕ್ಟ್. ಸೊ ಈ ಪ್ರಾಡಕ್ಟ್ನ ಯಾರೆಲ್ಲ ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು, ಸೊ ಕಣ್ಣು ಮುಚ್ಕೊಂಡು ಆರಾಮಾಗಿ ಯೂಸ್ ಮಾಡ್ಬೋದು. ಏನೂ ಸೈಡ್ ಎಫೆಕ್ಟ್ಸ್ ಏನು ನನಗೆ ಸದ್ಯಕ್ಕೆ ಏನೂ ಸೈಡ್ ಎಫೆಕ್ಟ್ಸ್ ಏನೂ ಆಗಿಲ್ಲ, ತುಂಬ ಚೆನ್ನಾಗಿ ನನಗೆ ಯೂಸ್ ಆಗಿದೆ. ಆ್ಯಂಡ್ ಇದೂ ಅಷ್ಟೇ, ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬಳಸಿದ್ದಾರೆ ಇದೆಲ್ಲನೂ ಇದರಲ್ಲಿ ಹಾಕಿದ್ದಾರೆ. ಸೊ ನಾವು ಹಿಂದೆ ಆಬ್ವಿಯಸ್ಲಿ ನಾವೇನೇ ಪ್ರಾಡಕ್ಟ್ ತೊಗೊಂಡ್ರು ಹಿಂದೆ ಮೆನ್ಷನ್ ಮಾಡಿರ್ತಾರಲ್ವ, ಇದರಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಏನು ಅಷ್ಟೊಂದೇನು ಹಾರ್ಮಿಂಗ್ ಆಗಿ ಏನು ಯಾವುದು ಇದರಲ್ಲಿ ಇಲ್ಲ. ಸೊ ಆರಾಮಾಗಿ ಕಣ್ಣು ಮುಚ್ಕೊಂಡು ನಾವು ಪರ್ಚೇಸ್ ಮಾಡ್ಬೋದು. ಫೈನ್. ಆ್ಯಂಡ್ ಮಾರ್ಕೆಟಲ್ಲಿ ಬೇರೆ ಥರ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ. ಸೊ ದಯವಿಟ್ಟು ನೀವು ಯಾವುದಾದ್ರು ಒಂದಕ್ಕೆ ಸ್ಟಿಕ್-ಆನ್ ಆಗಿದ್ದರೆ ಒಂದಕ್ಕೆ ಮಾತ್ರ ಸ್ಟಿಕ್-ಆನ್ ಆಗಿ, ಬೇರೆದು ಯಾವುದಾದ್ರು ಪ್ರಾಡಕ್ಟ್ ಬರುತ್ತೆ ಅಂತೇಳಿ ಎಲ್ಲನೂ ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ. ದೆನ್ ನಿಮ್ಮ ಸ್ಕಿನ್ನಿಗೆ ಎಫೆಕ್ಟ್ ಆಗೋದು ಆ್ಯಂಡ್ ಡ್ಯಾಮೇಜ್ ಆಗೋದು. ಸೊ ನೀವು ಒಂದು ಪ್ರಾಡಕ್ಟ್ ಯಾವುದು ಯೂಸ್ ಮಾಡ್ತಿದ್ರೋ ಸೊ ಅದಕ್ಕೆ ಮಾತ್ರ ನೀವು ಸ್ಟಿಕ್-ಆನ್ ಆಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆನಾ. ಸೊ ಅಷ್ಟೇ ನಾನು ರಿವ್ಯೂ ಕೊಡಬೇಕು ಅಂತ ಇದ್ದಿದ್ದು. ಆ್ಯಂಡ್ ನೀವು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ಯು ಕ್ಯಾನ್ ಅಪ್ಲೈ ಬಾಡಿ ಲೋಷನ್, ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಟ್ಸ್ ಮಸ್ಟ್ ಕೂಡ. ಸೊ ನಾವು ಎಲ್ಲಾದರೂ ಆಚೆ ಕಡೆ ಹೋದಾಗೂ ನಾವು ಬಾಡಿ ಲೋಷನ್ ಅಪ್ಲೈ ಮಾಡ್ಕೊಂಡು ಹೋಗಬೇಕಾಗತ್ತೆ. ಸೊ ಈ ವಿಂಟರ್ಗೆ ಸಮ್ಮರ್ಗಂತೂ ಇಟ್ಸ್ ಅ ಮಸ್ಟ್ ಬಾಡಿ ಲೋಷನ್ ಎವ್ರಿ ಟೈಮ್ 24/7 ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು ಆಚೆ ಹೋದರೆ. ಓಕೆನಾ. ಆಬ್ವಿಯಸ್ಲಿ ನಾವು ಆಚೆ ಹೋಗ್ತೀವಿ. ಸೊ ಅದಕ್ಕೆ 24/7 ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಅಫೋರ್ಡಬಲ್ ಎಲ್ಲರೂ ತೊಗೋಬೋದು. ಏನು ಅಷ್ಟೊಂದೇನು ಕಾಸ್ಟ್ಲಿ ಅಂತಲೂ ಇಲ್ಲ, ನಾವು ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಂತಲೂ ಇಲ್ಲ, ಅಫೋರ್ಡಬಲ್ ಆಗಿರುತ್ತೆ, ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ. ಸೊ ಪ್ರಾಬಬ್ಲಿ ಈ ವಿಡಿಯೋ ಸ್ವಲ್ಪ ಜನಕ್ಕೆ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ತುಂಬ ಕನ್ಫ್ಯೂಷನಲ್ಲಿರೋರು ಯಾವ್ದು ನಾವು ತೊಗೊಳ್ಳಿ ಅಂತ ಇರೋರು, ಸೊ ಇದು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಿ ಅಂತ ಹೇಳ್ತಾ. ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಚಿಲ್ದೆ ನೀವೇನು ಮಾಡ್ತಿರ್ಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.